ಹೇಳ್ಬೇಕ ಮತ್ತ ನೋಡಲ್ದ 6:30 ಆತ. ಲೇ ರತ್ನ, ಆ ಹುಡುಗಿ ಮಕ್ಕಳು ಬಿಡ್ಲ ಯಾಕೆ ಲವ್ ಎಬ್ಸಾಕತ್ತ ನೀನ? ಇನ್ನಾರು ಮಕ್ಕಳು ಬಿಡಕ್ಕೆ ರೀ ನಿಮ್ಗೆ ಏನ್ ಗೊತ್ತಾಗೈತಿ? ಗಪ್ಪಿರಿ, ಹೆಣ್ ಮಕ್ಳ ಅಷ್ಟೊತ್ತ ಮಲ್ಕೋಬಾರ್ದ. ಅದ್ರಾಗ ಬೇರೆ ಮಂಗಳಾರ ಐತಿ. ಏ ಲಕ್ಷ್ಮಿ, ಇವತ್ತ ಮಂಗಳಾರ ಐತಿ. ಬಡ ಬಡ ಎತ್ಲಾಗಿನ ಹೂವ ಕೊಡ್ತೀರ, ದಾಮ ಗುಡಿ ಕೊಟ್ಟು ಬರ್ತೇ ಇಲ್ಲ? ಹಾ ಮತ್ತೆ ಹೇಳ, ದಿನ ಜಲ್ದಿ ಹೋಗಿ ಇವತ್ತ ಲೇಟ್ ಮಾಡತ್ತಿ ಹೇಳ. ಆಗತ್ ಬಾ, ಈಗ ಜಲ್ದಿ ಅದ್ ಬಾ, ಹೋಗ್ ಕೊಟ್ಬರೋನ್ ಕೆಲ್ಸ ಹೂವ ಏನ. ಬಾ ಹೇಳ ಜಲ್ದಿ. ಲೇ ಈಕಿನ ನಿನಗ್ ಗೊತ್ತಾಗಿಲ್ಲ ಪಾಪ ಸಣ್ಣ ಹುಡುಗಿನ ಬೆಳಿಗ್ಗೆ ಎಬ್ಬಿಸ್ಕ್ಯಾಸ ಮಂಗಳಾರ ಅನ್ನಂಗಿಲ್ಲ, ಶುಕ್ರವಾರ ಅನ್ನಂಗಿಲ್ಲ, ಆ ದ್ಯಾಮವ್ವನ್ ಗುಡಿ ಕಳಿಸ್ತಿ. ಏನ್ ತೀರ್ತಿ ನನ್ಗ? ಭಾಳ ಚೆನ್ನಾಗಿದೆ ಬಿಡ ನಾನು. ನೀವು ಭಾಳ ಚೆನ್ನಾದಿರಿ ಬಿಡ. ದಿನ ಕೆಲ್ಸಕ್ಕೆ ಹೋಗೋ ಮುಂದ ಆ ಗುಡಿ ಬಾಗಲ್ದಾಗಿಂದ ಹಾದು ಹೋಗ್ಕಿರಿ. ಆ ಒಳಗ್ ಹೋಗೋದು ಒಂದ್ ಸೈಡ್ ಇರ್ಲಿ, ಆ ದೇವಿಗೆ ಬಾಗಲ ನಿಂತ್ಕಾರ ಒಂದು ಕೈ ಮುಗಿಯಂಗಿಲ್ಲ ನೀನ. ಹಾ ಗೊತ್ತಾಯ್ತು ಬಿಡ. ಹಾ ಅಂತ ಗೋನ್ ಹಾಕಕ್ ಹೋಗ್ಬೇಡ್ರಿ. ನಿಮ್ಗೆ ಗೊತ್ತೈತಿನೋ, ನಮ್ ಲಕ್ಷ್ಮಿ ಹುಟ್ಬೇಕಾರ ಆ ತಾಯಿ ದ್ಯಾಮವ್ವನ ಆಶೀರ್ವಾದದಿಂದನ ಆಕಿ ಹುಟ್ಟಿದಾಳ. ಆಕಿ ಸೇವಾ ಮಾಡ್ತಾಳು, ಅದ್ರಾಗ ಏನ್ ತಪ್ಪೈತಿ? ಸಾಕ, ಬೆಳಿಗ್ಗೆ ನೀನ್ ಪುರಾಣ ಓದಾಕ್ ಹೋಗ್ಬೇಡ, ಡಬ್ಬಿ ಕಟ್ಕೊಡು, ನಾ ಕೆಲ್ಸಕ್ಕೆ ಹೋಗ್ಬೇಕಾ? ಹಾ ಮಾಡ್ಕೊಡ್ತೇನೆ. ನೀವ್ ಹೋಗ್ಬೇಕಾರ ದ್ಯಾಮವ್ವನ ಗುಡಿಗೆ ಕೈ ಮುಗಿದ್ ಹೋಗ್ರಿ. ನಿಮ್ ಕೈ ಏನ್ ಸರಿಯಂಗಿಲ್ಲ. ಏನ ಹೋಗ್ಬರ್ತೀನ. ಅಣ್ಣ ರತ್ನಾಕ ಅದಾರಿ? ಒಳಗದಾರ ನೋಡ್. ರತ್ನಾಕ, ರತ್ನಾಕ ಯಾರ? ಏ ಬಾರ, ನೀವು ಒಳಗ್ ಬಾ. ಅಲ್ಲೇ ನೀನ್ ಮಾತಾಡ್ತಿಲ್ಲ. ಏನ ಅಕ್ಕ, ಎಷ್ಟ್ ಓದ್ರೋದ್ ನಿನಗ? ಏನಾತ? ಓದ್ರಾತಿದ್ದಿ? ಏನಿಲ್ಲ, ಸ್ವಲ್ಪ ಕೆಲಸ ಇತ್ತದ. ಏನ್ ಕೆಲ್ಸಿತ್ತ? ಏನ್ ತಂದಿ ಬಟ್ರಲ್ಲಾಗ? ಏನಿಲ್ಲ, ಸಕ್ರಿ ಬೇಕಾಗಿತ್ತು ಒಂದ್ ಸ್ವಲ್ಪದ. ಸಕ್ರಿ ಬೇಕಾಗಿತ್ತು? ಯಾಕ ನಿಮ್ಗೆ ಸಕ್ರಿ ಇಲ್ಲನ? ಇಲ್ಲ ಅಕ್ಕ, ನನ್ ಗಂಡ ಸಕ್ರಿದ್ ಗಂಟ ಹಾಕಿದಾನು, ತಗ್ಯಾಕ ಬರುವಾತ ಅದ ಗಂಟ. ಅಜ್ಜಂತ ಗಂಡ ಒಂದಿನ ಗಂಡ ಏನ್ ಮಾಡುದೆ ಅಕ್ಕ, ನನ್ ಗಂಟ 3 ಗಂಟೆ ಕುತ್ತಿಗೆಗೆ ಹಾಕ್ಯಾನು, ಇನ್ನೊಂದ್ ಗಂಟೆ ಸಕ್ರಿಗೆ ಹಾಕ್ಯಾನು. ಏನ್ ಮಾಡ್ರು ಬಿಚ್ಚಾಕ ಬರುವಾತ. ಅಟ್ ದೊಡ್ಡ ಗಂಟ ಹಾಕಿಟ್ಟ ಹೋಗಿದ ನನ್ ಗಂಡ. ಅಯ್ಯೋ ನಿನ್ ಗಂಡನ ಗಂಟ ದೊಡ್ಡದ್ ಬಿಡವ ನಿಮ್ ಗಂಟ. ಬಾ ಕೊಡ್ತೇನೆ ಬಾ ಸಕ್ರಿ. ಏನು ಮಾರ ನೀ ಲಗೋನ್ ಬರ್ಲಿಲ್ಲ, ಮೇಸ್ತ್ರಿ ನಿಂತಿರ್ತಾನಲ್ಲ ಹೊಯ್ಕೋತಾನವ. ಯಾವ ಹಂಗ ಹೇಳ್ಕೋದಂಗ ಮಂಗಳಾರ ಐತ್ ಗೊತ್ತಿಲ್ಲ ನಿನಗ. ನಾ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರೋಣ. ಆಕೆ ಅಮ್ಮ ಬರ್ತಾ ಅಲ್ಲಿ ಕೆಲಸ ಮಾಡಕ್ ನಾವ ಹೋಗ್ಬೇಕಿಲ್ಲ? ಏನ್ ಗೊತ್ತಾಯ್ತು? ಏನ್ ಗೊತ್ತಾಯ್ತು? ಶಾನೆ ಆದೇವ್ ಮರ್ಯಾನೆ ಬೈತಾನ. ಬಾ ಮೇಸ್ತ್ರಿ ನೋಡೋನ್ ಕೇಳಿ. ನೋಡೋಣ ಬಾ. ಶಂಕರ, ನಿಂಗೆ ಅಮ್ಮನ ಬಗ್ಗೆ ಏನ್ ಗೊತ್ತಂತ ಮಾಡ್ತೀನಿ. ಯಪ್ಪ ಸುಮ್ಮನೆ ಕುಂದ್ರ, ಮನ್ಯಾಗ ಇದ್ರ ಹೇಂತ ಕೊಯ್ತಾಳ, ಇಲ್ಲಿ ಬಂದ್ರ ನೀ ಕೊಯ್ತಿ. ನೋಡಲ್ಲಿ ನಿಂತ ನೋಡ್ ಮೇಸ್ತ್ರಿ, ನಿನ್ ಸಂಬಂಧ ನಾನು ಬೇಯಿಸ್ಕೋಬೇಕಿಲ್ಲ. ಬಾ ನೋಡ್ರಿ ಸಾವ್ಕಾರ, ಈ ತಿಂಗಳು ಹೋಗಿ ಮುಗಿಸ್ ಕೊಟ್ಬಿಡ್ತಾನೆ ನೋಡ್ರಿ ಸಾವ್ಕಾರ. ಹಾಂ ಆಯ್ತು ರೀ, ಈ ತಿಂಗಳು ಹೋಗಿ ಮುಗಿಸ್ ಕೊಡ್ತಾನೆ ನೋಡ್ರಿ. ನೀವು ಅಷ್ಟೊತ್ತಿಗೆ ರೆಡಿ ಮಾಡ್ಕೊರಿ. ಹಾಂ ಆಯ್ತು. ಏನ್ರಿ ಇದು ಕೆಲ್ಸಕ್ಕೆ ಬರೋ ಟೈಮಾ? ಏನು ಮಾವನ ಮನೆ ಮಾಡಿದಿರಿ? ಹೋಗಿ ಕೆಲ್ಸಕ್ಕೆ ಹತ್ತ ಹೋಗ್ರಿ, ಕೆಲಸ ಮಾಡ್ರಿ. ಬೇಸಿಟ್ಟೆ ಮಿಸ್ತ್ರಿ ಕಡೆ. ಈ ಹೂವಲ್ ಬಿಡಪ್ಪ, ಅಟ್ಯಾಕ್ ಹಂಗೆ ಮಾಡತ್ತೆ ಅದ. ಹೋಗ ಬುಟ್ಟಿ ಸಲ್ಕೆ ತೊಗೊಂಬಂದ ತರ್ತೇನೆ ತಗೋ. ನಾ ತುಂಬ ಕೊಡ್ತೀನಿ, ಹೋಗಿ ಹೋಗದ್ ಬಾ ಅಲ್ಲಿ ತಗೋ. ಒಂದು ಟಾವೆಲ್ ಒಂದು. ಏ ದೋಸ್ತ, ಅದು ಬಿಡು ಸಾಕ, ಆಮೇಲೆ ಕೆಲಸ ಮಾಡೋಣ ಅಂತ. ಊಟ ಮಾಡೋ ಮತ್ತೆ ಟೈಮ್ ಆಗೈತೆ. ಇನ್ನ ಟೈಮ್ ಆಗಿಲ್ಲ ಮರ. ಮತ್ತ ಸಾವ್ಕಾರ ಬೈತಾನ. ಮೊದ್ಲ ಹೊರಾಜವ್ರು ಬಂದಾರ ಎಲ್ಲ ಕೆಲಸ ಮಾಡಾಕ. ಇಲ್ಲಿ ದಿನಕ್ಕೆ 300 ರೂಪಾಯಿ ಪಗಾರ್ಲೆ ಮಾಡ್ತಾರ ಅವ್ರು ಬೇರೆದವ್ರು ಕರ್ಕೊ ಆತಾರ ಬಿಡು. ನಮ್ಮ ಸಾವ್ಕಾರ ಚಲೋದಂತು, ಅವೇನ್ ನಮ್ಗೇನ ಹಂಗ ಮಾಡಂಗಿಲ್ಲ. ನೋಡು ಮತ್ತೆ ಎಲ್ಲ ಮಸ್ತ್ ಈಗ ಏನ್ ಅನ್ನೋದಿಲ್ಲ. ಬಾ ಊಟ ಮಾಡುವಪ್ಪ, ಎಲ್ಲ ಹಸು ಆಗೈತೆ.
ಹೇ ಲಕ್ಷ್ಮಿ ಯಾಕವಾ ಇವತ್ತು ಗುಡಿಗೆ ಬರೋದು ಭಾಳ ಲೇಟ್ ಆತ? ಪೂಜಾರಿ ಮಾಮ ರಾತ್ರಿ ಅಭ್ಯಾಸ ಮಾಡಿ ಮಕ್ಕಳೋದ್ ಲೇಟ್ ಆತ್ರಿ. ನೋಡ್ ಲಕ್ಷ್ಮಿ, ಆ ತಾಯಿ ದ್ಯಾಮವ್ವ ನೀ ಹೂವ ತರುದನ ಹಾದಿ ಕಾಯ್ತಿರ್ತಾಳಕ್ಕೆ. ನೀ ಹೂವ ತಂದ್ ಯಾವಾಗ ಕೊಡ್ತಿಲ್ಲ ಅವಾಗನ ಆ ದೇವಿ ಮಕ್ಕದಾಗ ಒಂದ್ ಕಳಾ ಬರ್ತೈತಿ. ಹೌದ್ ಪೂಜಾರಿ ಮಾಮ, ಆ ತಾಯಿ ದ್ಯಾಮವ್ವ ನನಗೆ ಭಾಳ ಇಷ್ಟ. ದಿನಕ್ ಒಂದ್ಸಲಾರಿ ಬಂದ್ ಆ ತಾಯಿ ದ್ಯಾಮವ್ವ ನಮಸ್ಕಾರ ಮಾಡ್ರ ನಂಗೆ ಸಮಾಧಾನ ಆಗ್ತೈತಿ. ಆ ತಾಯಿನ್ ನೋಡಲ್ದ ನಿನಗೆ ಹೆಂಗ್ ಸಮಾಧಾನ ಆಗಂಗಿಲ್ಲ, ಆ ತಾಯಿಗೂ ಹಂಗ ನೀನ್ ನೋಡಲ್ದ ಸಮಾಧಾನ ಆಗಂಗಿಲ್ಲ ಅಕ್ಕಿಗೇನು. ಬರ್ತೇನ್ರಿ ಪೂಜಾರಿ ಮಾಮ. ಯವ್ವೇ ಲಕ್ಷ್ಮಿ ಯಾಕ ಅಷ್ಟು ಖುಷಿಲಿಂದ ಓಡ್ ಬರತ್ತಿ? ಯವ್ವ ದ್ಯಾಮವ್ವನ್ ಜಾತ್ರೆ ಮಾಡತ್ತಾರಂತ ಅದ್ಕ ನಂಗೆ ಭಾಳ ಖುಷಿ ಆಗೈತಿ. ಏನ ದಮು ಜಾತ್ರೆ ಮಾಡ್ತಾರಂತ? ಖರೇನಾ? ನಿನಗೇನ್ ಹೇಳಿದ್ರ? ಹ್ಞೂ ಬೇವ, ನಾ ಗುಡಿ ಹೋಗಿದ್ನಿಲ್ಲ ಅಲ್ಲಿ ಎಲ್ಲಾರು ಮಾತಾಡತ್ತೀರ. ಯವ್ವ ದ್ಯಾಮವ್ವ ಜಾತ್ರೆ ನಂಗೆ ಹೊಸ ಅಂಗಿ ಬೇಕು, ಮತ್ತೆ 2 ಜೋಡ್ ಅಂಗಿ ಬೇಕು. ನೋಡ್ ಲಕ್ಷ್ಮಿ, ನೀ ರಾಕೆ ನನ್ಗೆ ಒಬ್ಬಕ್ಕೆ ಮಗಳ, ನಿಂಗ 2 ಜೋಡಿ ಅಲ್ಲ 4 ಜೋಡಿ ಡ್ರೆಸ್ ತರು ನಿನಗ. ಬಟ್ ನೋಡು, ನನಗ ನೀ ಖುಷಿಯಾಗಿರ್ಬೇಕಷ್ಟ. ನೋಡಿ ಇವತ್ತು ನೀ ಲೇಟ್ ಮಾಡಿದ್ವಿ, ಇವತ್ತೇನಂತಾನ ಬಾ ನೋಡು ಬಾ. ಇಷ್ಟು ದಿವಸ ಯಾವ ಮಾಡ್ತಿದ್ದ ಬರ ಇವತ್ತು ಬಾ. ಏನಪ್ಪ ಮತ್ತೆ ಲೇಟ್ ಮಾಡಿ ಬಂದ್ರಿ? ಇವತ್ತಿಂದ ಕೆಲ್ಸಕ್ಕೆ ಬರಕ್ ಹೋಗ್ಬೇಡ್ರಿ, ನಡ್ರಿ. ಸಾವ್ಕಾರ ಹಿಂಗೆ ಕಣಾತಾರ ನೀವು, ಕಾಲಾಗ ಜಾತ್ರೆ ಐತ್ರಿ ಸಾವ್ಕಾರ, ಹೆಂಗ್ ಮಾಡಿದ್ರ ನಾವು ಮುಂದೆ ನೀವು ಬರ್ಬೇಡ ಅಂದ್ರೆ? ಅಪ್ಪ ದೋಸ್ತ, ಜಾತ್ರೆ ಬೀಳದನ ಹೊಟ್ಟಿ ಪಾರ್ ನೋಡ್ಕೊಪ ಇಲ್ಲ. ಸಾವ್ಕಾರ ಯಾಕೆ ಬರ್ಣತ್ರಿ? ನೋಡ್ಪ, ನಿಮ್ಕಿಂತ ಕಮ್ಮಿ ರೇಟ್ಲಿ ಕೆಲಸ ಮಾಡೋರ ಹೊರ ರಾಜ್ಯದಿಂದ ಸಿಕ್ಕರ್ ನಂಗ. ನೀವೇನ ಬೇಡ, ನಂಗೆ ನಿಮ್ಗೆ ಜಾಸ್ತಿ ಪಗಾರ ಕೊಟ್ಟ ಕೆಲಸ ಮಾಡಕ್ಕ ಆಗುದಿಲ್ಲ ನಂಗೆ. ಸಾವ್ಕಾರ ಹಂಗ ಅನ್ನಕ್ ಹೋಗ್ಬೇಡ್ರಿ, ಮನ್ಯಾಗ ಹೆಂಡತಿ ಮಕ್ಳು ಉಪವಾಸ ಬೀಳ್ತಾರ. ನೀವು ಕೆಲಸ ಕೊಡ್ರಿ, ಕೆಲಸ ಕೊಟ್ರ ನಮಗ್ ಪಗಾರ ಬರ್ತೈತ್ರಿ. ಹಂಗೆಲ್ಲ ಅನ್ನಕ್ ಹೋಗ್ಬೇಡ್ರಿ ಪ್ಲೀಸ್, ನಿಮ್ ಕಾಲ್ ಬೀಳ್ತೇನ್ರಿ. ಇವೆಲ್ಲ ಬ್ಯಾಡ ಬ್ಯಾಡ, ನಡ್ರಿ ಸಾವ್ಕಾರ ನಡ್ರಿ ಸಾವ್ಕಾರ, ಬ್ಯಾಡ ಬ್ಯಾಡ ನಡ್ರಿ ನಡ್ರಿ. ಮರ ಸಾವ್ಕಾರ ಹಿಂಗಂದ್ ಹೋದ್ಲ ಇವ. ಹಿಂಗ ಒಮ್ಮದೊಮ್ಲಿ ಕೆಲಸ ತೆಗೆದ್ಬಿಟ್ರು, ಅವ್ರು ಹೊರಗಿನವ್ರು ಬಂದ್ರ ಅನ್ಕೋಣ. ನಾವ್ ಇಷ್ಟು ಕೆಲಸ ಮಾಡಿದವ್ರಿಗೇನು ಕಿಮ್ಮತ್ತ ಇಲ್ಲ. ಹೊರದವ್ರು ಬರಂತೆ ನಮ್ಮನ್ನ ಕಡೆಗನೆ ಭಾಳ ಮಾಡಕತ್ತಪ್ಪ. ಈಗ ಹೆಂಗ್ ಮಾಡುದು? ಮನ್ಯಾಗ ಹೆಂಡತಿ ಮಕ್ಳು ಉಪವಾಸ ಬೀಳ್ತಾರೋ, ಕೆಲಸ ಇಲ್ಲ ಅಂದ್ರ ಏನಂತ ಹೇಳುದು ಮನ್ಯಾಗ? ಮೊದಲ ನನ್ನ ಹೆಂಡತಿ ಜಾತ್ರೆಗೆ ಅಂತ ಏನೇನೋ ಹೇಳಾಕತ್ತಾರ. ನನಗ ತಲೆ ಕೆಟ್ಟ ಹೋಗೈತೆ. ಜಾತ್ರೆ ಐತಿ ವರ್ಷ, ಜಾತ್ರೆ ಬಿಡುವಪ್ಪ, ನನಗ್ ಹೊಟ್ಟಿ ಪಾಡ್ ನಡ್ದ ಸಾಕಾಗೈತಿ. ನೋಡು ನಡಿ, ನೋಡುಂ ಬಾ. ನಡಿ. ಯಾಕ್ರಿ ಏನಾತ? ಮುಖ ಯಾಕೆ ಸೊಪ್ಪು ಮಾಡ್ಕೊಂಡು ಕುಂತೀರಿ ನೀವು? ರತ್ನ, ಸಾಕಾಗಿ ಹೋತು ನನಗರ. ನಮ್ಮ ಮೇಸ್ತ್ರಿ ಎಷ್ಟು ಕೇರು ಕೆಲಸನ ಕೊಡವಲ್ಲ. ಹಿಂಗಾದ್ರ ಜೀವನ ಹೆಂಗೆ ಮಾಡೋದಂತ ತಿಳಿಯವತ್ತು ನನಗೆ. ಏನು ಹೇಳತ್ತಾರ ನೀವು? ಹಿಂಗಾದ್ರೆ ಹೆಂಗ? ಮನ್ಯಾಗ ನೋಡ್ರ ರೇಷನ್ ಏನೂ ಇಲ್ಲ, ಎಲ್ಲ ಖಾಲಿ ಆಗೈತಿ. ಈಗ ನೋಡ್ರಿ ಜಾತ್ರೆ ನೋಡ್ರಿ ಹತ್ರ ಬಂದೈತಿ. ನಮ್ಮ ಕಡೆದವರು ನಿಮ್ಮ ಕಡೆದವ್ರು ಎಲ್ಲರೂ ಬರ್ತಾರೆ ಅಂತ ಹೇಳಿದಾರ. ಹುಡುಗಿಗೆ ನೋಡ್ರಿ ಅರ್ಬಿ ಕೊಡ್ಸೋದೈತಿ. ಹಿಂಗಾದ್ರೆ ಹೆಂಗ್ರಿ? ನೀವ ಏನಾರ ಮಾಡ್ರಿ. ಹೌದಾ, ನನಗೂ ಎಲ್ಲ ಗೊತ್ತೈತಿ. ಈಗ ಒಂದು ಹೊತ್ತಿನ ಊಟ ಉಣ್ಣಾಕತ್ತೀವಿ. ಹಿಂಗಾದ್ರೆ ಪರಿಸ್ಥಿತಿ ಕೆಡ್ತೈತೆ ಅಂತ ನನಗೂ ಗೊತ್ತೈತಿ. ನಾಳೆ ಹೆಂಗಾರ ಮಾಡಿ ಒಬ್ಬರು ಮೆಸ್ತ್ರಿ ಕಡೆ ಹೋಗಿ ಕೈಕಾಲು ಹಿಡಿದ್ರೆ ಕೆಲಸ ಕೇಳ್ಕೊಂಬರ್ತೀನಿ. ನೀನು ವಿಚಾರ ಮಾಡಕ್ಕೆ ಹೋಗ್ಬೇಡ, ಸ್ವಲ್ಪ ಸುಮ್ಮನಿರು ಅಂದಿಟ್ಟ. ಅವ್ವ ಅವ್ವ, ಏನು ಸುಮ್ಮನೆ ಇರಂತೀರಿ? ನಾವು ಆಕಿಗೆ ಏನು ಕಷ್ಟ ಇಲ್ಲಂಗೆ ತೋರಿಸ್ಕೊಟ್ಟಿವಿ. ನಾವು ಆಕಿಗೆ ನಮ್ಮ ಕಷ್ಟ ಏನಂತ ಆಕಿಗೆ ಗೊತ್ತಿಲ್ಲ. ಖರೆ ಇನ್ನು ಮುಂದಕ್ಕಿನ್ನು ಬೆಳೆಸೋದು ಹೆಂಗೆ ವಿಚಾರ ಮಾಡಿರಿ ನೀವು? ಎಂಥ ಜೀವನ ಬಂತು ನಮಗಿದು. ಏನು ಪಾಪ ಮಾಡಿದ್ದೆ ಅನ್ಬೇಕು, ಅದಕ್ಕೆ ಹಿಂಗೆ ಬಂದೈತೆ ನಮ್ಮ ಪರಿಸ್ಥಿತಿ. ಅಂಥದ್ರಾಗ ನಾ ಬೇರೆ ಆ ದೇವಿಗೆ ಬೇಡ್ಕೊಂಡೇನಿ, ನಿಂಗೆ ಸೇರಿ ಮತ್ತು ಕುಪ್ಸ ಮಾಡ್ತೇನೆ ಅಂತ ಬೇಡ್ಕೊಂಡೇನೆ. ಅಂಥದ್ರಾಗ ನೀನವನ
ಜಾತ್ರೆ ಅಂತ ಇದಕ್ಕೆ ತಿನ್ಲಿತ್ತೀನತಿ ತಿನ್ನಾಕ ಮೊದಲ ಹೊಟ್ಟೆ ಕೂಳಿಲಿಲ್ಲ ಈಕಿ ಜಾತ್ರೆ ಚಿಂತೆ ಐತೆ ಈಕಿಗೆ ಕುಂದ್ರಿಲ್ಲ ಜಾತ್ರೆ ಚಿಂತೆ ಮಾಡ್ಕೊಂತ ದ್ಯಾಮವ್ವ ನನ್ನ ಮನೆ ಪರಿಸ್ಥಿತಿ ಹಿಂಗ್ಯಾಕೆ ಮಾಡಿದೇವ ನೀ ನೋಡ್ರಿ ನಿನ್ ಜಾತ್ರೆ ನೋಡ್ರಿ ಹತ್ರ ಬಂದೈತಿ ಇಂಥದ್ರಾಗ ಹಿಂಗ್ಯಾಕೆ ಮಾಡಿದೀನಿ ನನಗೆ ನಾನು ನೋಡ್ರಿ ನಿಂಗೆ ಗುಡಿ ತುಂಬ್ತೀನಿ ಅಂತ ಬೇಡ್ಕೊಂಡೀನಿ ಅದ್ ನಾ ಉಡಿ ತುಂಬಬೇಕು ಬೇಡ ಅನ್ನೋದು ನೀ ಏನ್ ನಿರ್ಧಾರ ಮಾಡ್ತೀನಿ ಏನ ಮಾಡುವ ಅಪ್ಪಾಗ ಅವಾಗ ಇಷ್ಟ ಕಷ್ಟ ಐತತ್ ನಂಗೆ ಗೊತ್ತೇ ಇರಾಕಲ್ ನಾಯಿಂದನ ಕೆಲ್ಸಕ್ಕೆ ಹೋಗಿ ರೊಕ್ಕ ತಂದು ಕೊಡ್ತೇನೆ. ರತ್ನಕ್ಕ ಬೆಳಗಾವ್ ಕೊಂಟೆ ಬರ್ತಿ ಯಾಕ ಜಾತ್ರೆ ಸಂಬಂಧ ನನ್ನ ಮಗಳಿಗೆ ಅರ್ವಿ ತರಾಕ್ ಹೊಂಟಿದ್ದು. ಹೌದು ಜಾತ್ರೆ ನೀವು ಹೋಗಿ ಬರ್ರಿ ನನಗೇನು ಬರಕ ಆಗಿಲ್ಲ. ಯಾಕೆ ಬರಂಗಿಲ್ಲ ಅನ್ನತಿ ಬಾಲ ಹೋಗ್ರು. ಹೌದು ಮಕ ಯಾಕೆ ಸಪ್ ಮಾಡಿ ಅಕ್ಕ ನೀ ನೋಡುವ ನಿಂಗವ್ವ ನಿನ್ ಅನುಕೂಲ ಚಲೋ ಐತಿ ನಿನ್ನಂಗ ನಂದು ಇಲ್ವಾ ನೀವು ಹೋಗಿ ಬರ್ರಿ. ಬಾಲಕ ಹೋಗ್ರು. ಇರ್ಲಿ ತೋರ್ ಹೋಗಿ ಬರ್ರಿ. ಆಯ್ತು ಅಕ್ಕ ನಾ ಹೋಗಿ ಬಂದಿನ ತಂದು ತೋರಿಸ್ತೇನೆ. ಹಾ ಬರ್ತೇನಕ್ಕ. ಆಯ್ತಾಯ್ತು. ಏ ಲಕ್ಷ್ಮಿ ಬಾಯಿಲೆ ಯಾಕೆ ಲಕ್ಷ್ಮಿ ಇವತ್ತು ಬರಿಗಲ್ಲೇನ ಬಂದಿಯಲ್ಲ ಅಮ್ಮಗೆ ಹೂವ ತಂದಿಲ್ಲ? ಆ ತಾಯಿಗ ನಮ್ಮ ಅಪ್ಪಾಗ ಇಷ್ಟ್ಯಾಕ ಕಷ್ಟ ಕೊಟ್ಟಿ ಕ್ಯಾಕ್ ಬಂದೇನ್ರಿ. ಅಲ್ಲ ಲಕ್ಷ್ಮಿ ಆ ತಾಯಿ ನಿಮ್ಮ ಅಪ್ಪಾಗ ಅದೆಂತ ಕಷ್ಟ ಕೊಟ್ಟವಳು? ಆ ತಾಯಿ ನಮ್ಮ ಅಪ್ಪ ಅಂದ ಕೆಲ್ಸ ಕಿತ್ಕೊಂಡ ಇನ್ನ ಎಂತ ಕಷ್ಟ ಕೊಡ್ಬೇಕ್ರಿ ಅಕ್ಕಿ? ಆ ತಾಯಿ ಯಾರ್ದು ಕೆಲಸ ಕಿತ್ಕೊಂಗಿಲ್ಲ, ನಿಮ್ಮ ಅಪ್ಪಾಗ ಕೆಲಸ ಕೊಡ್ತಾಳ. ನೀ ಇನ್ನ ಸಣ್ಣಾಕಿದಿ, ಯಾಕೆ ಇಷ್ಟೆಲ್ಲ ವಿಚಾರ ಮಾಡಾಕತ್ತೀನಿ? ಇಲ್ ಮಾಮಾರಿ ನಾನು ಕಲ್ಸೂಕೇನ್ ಮನ್ಯಾಗಿನ ಕಷ್ಟ ನೋಡಾಕ ಆವಾತ್ರಿ. ಲಕ್ಷ್ಮಿ ಆ ತಾಯಿ ಇವತ್ತ ಕಷ್ಟ ಕೊಟ್ಟಾಳಂತಂದ್ರ ಮುಂದ್ ಒಂದಿನ ನಿಮಗ್ ಚಲೋನ ಆಕೈತಿ. ನೀ ಇನ್ನ ಸಣ್ಣಾಕಿದಿ, ಅದ್ರ ಬಗ್ಗೆ ವಿಚಾರ ಮಾಡಬೇಡ. ಸುಮ್ಮ ಮನಿಗ್ ಹೋಗ, ನೀ ಸಾಲಿಗೆ ಹೋಗ. ಆ ತಾಯಿ ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಾಳ, ಹಂಗ ನಿಮಗೂ ಒಳ್ಳೇದ್ ಮಾಡ್ತಾಳ. ಸುಮ್ಮ ನೀ ಈಗ ಮನಿಗ್ ಹೋಗ ಏನ. ಏ ಸುಬ್ಬು ಲಕ್ಷ್ಮಿಗೆ ಒಬ್ಬ ಅವ್ವ ಹೌದಿಲ್ಲಕ್ಕೆ? ಇಲ್ಲೇ ಯಾಕೆ ಬಂದಾಳ? ಯಾರನ್ನೋ ಹುಡುಕಿದಂಗೆ ಕಾಣಕತ್ತಲ್ಲಕ್ಕೆ. ತಡಿ ನೋಡೋನ್ ತಡಿ. ಲಕ್ಷ್ಮಿ 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 ಯಾಕವಾ ನಿಂದ್ರಿ ಇಲ್ಲಿ? ಯಾಕವಾ ಇಷ್ಟು ಗಾಬರಿಯಿಂದ ಓಡಾಡಕತ್ತಿಯಲ್ಲ? ಯಾರನ್ನ ಹುಡುಕಾಡಕತ್ತಿ? ಸಂಗೋಳ ನನ್ನ ಮಗಳು ಲಕ್ಷ್ಮಿ ಏನಾರ ಬಂದಿಳೇನ್ರಿ ಇಲ್ಲಿ? ಹಾ ಹೌದು, ಬೆಳಿಗ್ಗೆ ಬಂದಿದ್ದು. ಯಾಕೆ ಏನಾತ್ವಾ ಈಗ? ಯಾವಾಗ ಗುಡಿಗೆ ಹೂವ ಕೊಡ್ತೇನಂತ ಬಂದಾಳ್ರಲ್ಲ, ಅವಾಗಿಂದ ವಾಪಸ್ ಮನೆಗೆ ಬಂದಿಲ್ರಿ. ಅವಾಗಿಂದ ಆಕಿನ ಹುಡ್ಕಾತೇನ್ರಿ ನಾ. ಹಾ ಬೆಳಿಗ್ಗೆ ಬಂದಾಗ ಅನ್ನಕತ್ತಿದ್ಲಕ್ಕೆ ನಿಮ್ಮ ಮನ್ಯಾಗ ಏನಾರ ಸಮಸ್ಯೆ ಐತನ್ವಾ? ಹೌದ್ರಿ ಸಂಗೋಳ, ನಮ್ಮ ಮನ್ಯಾಗ ಒಂದು ಸಮಸ್ಯೆ ಆಗೈತಿ. ನಿಮ್ಮ ಮುಂದಿನ ಬಂದು ಹೇಳಾತಿದ್ಲೇನ್ರಿ ಆಕಿ? ಹ್ಞೂ ಬೆಳಿಗ್ಗೆ ಬಂದಾಗ ಅನ್ನಕತ್ತಿದ್ಲಕ್ಕೆ ನಾವು ಅಪ್ಪನ ಕೆಲಸ ಯಾಕೆ ಕಿತ್ಕೊಂಡಿ ಅಂತೇಳಿ ಅಮ್ಮಾಗ ಪ್ರಶ್ನೆ ಮಾಡಾಕತ್ತಿದ್ಲಕ್ಕೆ. ಹೌದ್ರಿ ಸಂಗೋಳ, ನಮ್ಮ ಮನೆಯವ್ರನ್ನ ಕೆಲಸ ಇಲ್ಲ ಅಂತೇಳಿ ಕೆಲಸದಿಂದ ಬಿಡಿಸ್ಬಿಟ್ಟಾರ್ರಿ. ಹೌದಾ? ಆಕಿ ಮನ್ಯಾಗ ಕಷ್ಟ ಭಾಳ ಐತಿ, ನಾನು ದುಡ್ಡು ಕ್ಯಾಸ ನಮ್ಮ ಅಪ್ಪ ನಮ್ಮ ಅವ್ವಾಗ ರೊಕ್ಕ ಕೊಡ್ತೀನಿ ಹಂಗಂತೇಳಿ ಮಾತಾಡಕತ್ತಿದ್ಲಕ್ಕೆ. ನೀ ಇನ್ನ ಸಣ್ಣ ಹಾಕಿದ್ದಿ ಯಾಕ ಅಂತೇಳಿ ಬೇರೆ ಕ್ಯಾಸ್ ಮನಿ ಕಳಿಸಿನ ಆಕಿನ. ಯಾಕೆ ಇನ್ನ ಮನಿ ಇಲ್ಲ ಆಕೆ? ಅವ್ವ ದ್ಯಾಮವ್ವ, ನನ್ನ ಮಗಳ ಇಷ್ಟು ದಿನ ನಿನ್ ಸೇವಾ ಮಾಡಿದ್ದಕ್ಕ ಒಳ್ಳೆ ಫಲ ಕೊಟ್ಟೇವ ನಿನಂಗ. ಹಂಗ್ಯಾಕಂತೀವ ತಂಗಿ? ಆಕಿ ನಮ್ದವ್ರನ್ನ ಯಾವಾಗೂ ಕೈ ಬಿಟ್ಟಿಲ್ಲ. ನೀ ಸಮಾಧಾನ ಮಾಡ್ಕೋ, ಅಳಾಕ್ ಹೋಗ್ಬೇಡ. ನೀ ಮನಿಗ್ ಹೋಗ, ಆಕಿ ಬರ್ತಾಳ. ಹೋಗಿ ಹುಡುಗಿ ಎಲ್ಲಿ ಹೋಗಂಗಿಲ್ಲ, ಬರ್ತಾಳ. ಸಮಾಧಾನದಿಂದ ಮನಿಗ್ ಹೋಗು, ನೀ ಬರ್ತಾಳ ಆಕಿ. ಅಣ್ಣ ಇಲ್ಲೆಲ್ಲರೂ ನಮ್ಮ ಹುಡುಗಿ ಲಕ್ಷ್ಮಿ ಬಂದಿ ನೋಡಿರೇನ್ರಿ? ಇಲ್ರಿ, ಈಗ ನೋಡಿಲ್ರಿ, ಬೆಳಿಗ್ಗೆ ನೋಡಿನ್ರಿ.
ನಮ್ಮ ಹುಡುಗಿ ಲಕ್ಷ್ಮಿ ಬಂದಿಲ್ಲ ನೋಡ್ರಿ ಇಲ್ಲಿ. ಇಲ್ರಿ ನೋಡಿಲ್ರಿ, ಬೆಳಿಗ್ಗೆ ಬಂದಿದ್ರಿ ನೋಡಿಲ್ರಿ. ಇಲ್ಲಿ ನಮ್ಮ ಹುಡುಗಿ ಲಕ್ಷ್ಮಿ ಬಂದಿಲ್ಲ ನೋಡಿರೇನ್ರಿ? ಇಲ್ರಿ ಮುಂಜಾನೆ ಬಂದಿಲ್ರಿ, ಈಗೇನ್ ಬಂದಿಲ್ರಿ. ನೀವೇನ್ ನೋಡಿದ್ರಿ? ಏ ರತ್ನ, ಏಯ್ ಏನಾಗೈತೆ ಹಂಗೆ ಕುಂತೀಯ? ಏಯ್ ಯಾಕೆ ಆಗತ್ತೀಯ? ಏನಾತ? ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿಗೆ ಏನಾತ? ಲಕ್ಷ್ಮಿ ಮುಂದಿನ ದೇವ್ರಿಗೆ ಹೋಗಿ ಬರ್ತೀರ ಅಂದಾಕಿ ಒಳ್ಳೆ ಮನೆಗೆ ಬಂದಿಲ್ರಿ. ಇನ್ನ ಬಂದಿಲ್ಲ? ನಿನಗ ಬಡ್ಕೊಂಡ್ಯಾನ, ಎಷ್ಟ್ ಹೇಳಿನ ನಿನಗ ಅಲ್ಲಿ ಗುಡಿ ಕಳ್ಸ್ಬೇಡ ಅಂತೇಳಿ. ಈಗ ನೀಡ ನನ್ನ ಮಗಳು ಎಲ್ಲೇ ಹೋಗ್ಯಾಳ ಅನ್ನತ್ತಿ, ಆಕೆ ದೇವಿ ಕಾಪಾಡಿದ್ಲಿ. ಈಗ ಏನ್ ಮಾಡ್ದೆ ಗೊತ್ತಿಲ್ಲ ನನಗ, ನನ್ನ ಮಗಳು ಬೇಕು ಈಗ ನನಗ. ನೀನ್ ಹೇಳಿನಿಲ್ಲ ನನ್ನ ಮಗಳು ಮೊದ್ಲ ಮಗಳಿಲ್ಲ ನಂಗೆ ಸಮಾಧಾನ ಇರಂಗ ನಮ್ಮ ಮನಿ ಒಳಗ. ಸಮಾಧಾನ ಮಾಡ್ಕೊಂಡ ನಮಗ್ ಬಂದಿದ್ ಕಷ್ಟಕ್ಕ ಆ ಅಮ್ಮಗೆ ಯಾಕೆ ಅನ್ನಕತ್ತೀರಿ? ಆಕಿ ನಮ್ದವ್ರ ಯಾವತ್ತೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಹಿಂಗಾಗಿ ನನ್ನ ಮಗಳನ್ನ ನೀವ ಬಂದು ಹುಡ್ಕಾಡ್ಕೊಂಡ್ ತಂದ್ಕೊಡ್ರಿ ನಂಗ. ಈಗ ಬೇಡ ಸುಮ್ಮಿರು ಅಂತ ನಾಳೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡ್ ಬರ್ತೀನಿ ಅಂತ ನನ್ನ ಮಗಳನ್ನ. ಈಗ ಏನ್ ಮಾಡ್ತೀರಿ? ಹೋಗಿ ಹುಡ್ಕಾಡ್ಕೊಂಡ್ ಬರಲ್ಲ. ಗಪ್ಪರು ಈಗ ರಾತ್ರಿ ಹೋಗಾದ್ರೆ ಎಲ್ಲ ಅಂತ ಹೋಗ್ಲಿ, ನಾ ಬೆಳಿಗ್ಗೆ ಹೋಗಿ ಬರ್ತೀನಿ ಗಪ್ಪರು ಅಂತ ಸಮಾಧಾನ ಅಳಬೇಡ. ಆ ಹುಡುಗಿ ಏನ್ ಮಾಡದಿತ್ತು ಯಾರೇ ಗೊತ್ತು. ಏನಿಲ್ಲ ಸುಮ್ಮಿರಿ, ಆರಾಮಿರ್ತಾಳ. ಆ ಹುಡುಗಿ ಏನ್ ಊಟ ಮಾಡ್ಯಾಳು, ಏನ್ ತಿಂದಾಳು ಇಲ್ಲೋ ಯಾರಿಗ್ ಗೊತ್ತು. ಬೇಡ ಬೇಡ, ಈಗ ಹೋಗ್ಬಿಡಿ ನೀವು. ಹೋಗ್ರಿ ಕರ್ಕೊಂಡು ಹೋಗ್ರಿ. ಸಮಾಧಾನ ತಗೊಂತ ಅಳಕ್ ಹೋಗ್ಬೇಡ ನೀನು. ಹುಡ್ಕೊಂಡ್ ಬರ್ದಂಗಪ್ಪ ಹೋಗ್ರಿ ನೀವು. ನಮ್ಮ ಮಗಳ ಸಂಬಂಧ ಕವಲ ಸಿಗುತ್ತೆ. ಬೇಡ್ಕೊಡ್ತೀಯ? ನೀ ಇದ್ದಿದ್ದ ಖರೆ ಆಗಿದ್ರ ನಿನ್ ಜಾತ್ರೆ ಒಳಗ ನನ್ನ ಮಗಳು ನನ್ನ ಮನೆಗೆ ಬರೋಂಗ್ ಮಾಡವ. ಏನ ಏನ ತಂಗೇನ ಈಗ ಬಂದೇನ? ಹ್ಞೂ ಏನ ಏನು ಫೋನ್ ಹಚ್ಚಲಿಲ್ಲ ಬರ್ಲಿಲ್ಲ, ಅದಕ್ಕೆ ನಾನ ಬಂದ್ಬಿಟ್ಟು. ಸ್ವಲ್ಪ ನಾನು ಟೆನ್ಷನ್ ಆಗಿತ್ತು, ಫೋನ್ ಮಾಡಕ್ ಆಗಿಲ್ಲ. ಇವತ್ತು ಫೋನ್ ಮಾಡ್ಬೇಕಂತ ಅನ್ಕೊಂಡಿದ್ನಿ, ನೀನ ಬಂದ್ ಚಲೋ ಮಾಡಿದೆ. ನಿಮ್ ಮತ್ತೆ ಕರ್ಕೊಂಡ್ ಕೇಳ್ಸ. ಆರಾಮದಿಲ್ಲವೇ? ನೀವು ಆರಾಮದಿಲ್ಲ? ಯಾಕ ಮುಂದೆ ಹೆಂಗ್ ಮಾಡೋದು? ಈಗ ಜಾತ್ರೆ ಅಂದಾಗ ಪೌನ್ಯಾರ ನೆಂಟ್ರ ಎಲ್ಲಾರು ಬರೋರಲ್ಲ. ಏನ್ ಚಿಂತೆ ಮಾಡಬೇಡ.
ನೋಡೋಣ ಏನಾರ ಮಾಡ್ತಾನ ಅನ್ನೋ ಕೆಲ್ಸದ ಎಲ್ರ ಹೋಗಿ ಕೆಲ್ಸದಲ್ಲ ನನ್ನ ಮಗಳು ಕಳ್ಕೊಂಡು ದುಃಖದಾಗ ನಾವು ಅದೇವಿ ಹೆಂಗ್ ಜಾತ್ರೆ ಮಾಡ್ಲಿ ನಮ್ದು ಟೈಮ್ ಚಲೋ ಇಲ್ಲ ಅದಕ್ಕೆ ಎಲ್ಲ ಹಿಂಗಾಗತ್ತೆ. ನಾ ಏನಾರ ಕೇಳ್ಕೊಂಡ್ ಬರ್ತೀನಿ, ನೀ ಹಾಕೊಂಡ್ ಕುಂದ್ರಬೇಡ, ಸುಮ್ಮಿರು ಎಂಟನ. ನೀವ್ ಎಲ್ಲಿ ಬದ್ಲ ಕೆಲ್ಸ ಸಿಗೋದನ್ನ ಅಂತೀರಿ, ನೀವ್ ಎಲ್ಲಿ ಇದನ್ ಮಾಡವ್ರ? ನಾ ಏನೋ ಮಾಡ್ತೀನಿ ಅಂತ ಹೇಳ್ತಲ್ಲೋ, ಸ್ವಲ್ಪ ಸಮಾಧಾನ ತಗೋ. ನಾ ಹೋಗಿ ಬರ್ತೀನಪ್ಪ, ಏನಾರ ಸ್ವಲ್ಪ ಮನ್ಯಾಗ ಏನೂ ಶಾಂತಿಲ್ಲ. ನೀವೇನ್ ಮಾಡಕ್ ಹೋಗ್ಬೇಡ್ರಿ, ನಾನು ಹೆಂಗಾರ ಮಾಡ್ತೀನಿ. ಏನ್ ಮಾಡ್ತೀನಿ ನಾ ಹೆಂಗಾರ ಮಾಡ್ತೀನಿ, ಸುಮ್ಮನೆ ರೀ. ನೀವ್ ಯಾವ ಕಡೆ ಏನು ಕೈ ಚಸಕ್ ಹೋಗ್ಬೇಡ್ರಿ, ಸುಮ್ಮನೆ ರೀ. ಏನ್ ಮಾಡ್ತೀನಿ ಮಾಡಿ ನಾನು ಹೊರಗಡೆ ಹೋಗಿ ಬರ್ತಾನೆ. ಯಾಕ ಆರಾಮದಿ? ಆರಾಮದೇನಪ್ಪ ಬಸ್ಸು? ಬಂದು ನೋಡ್ಬೋದ ರೋಡ್ ಕೊಡ್ಕೊಂಡು ಬಂದ್ಬಿಟ್ಟು. ನೀವೇನು ಫೋನ್ ಹಚ್ತಾನೆ ಅಂದ್ರೆ ಹಚ್ಚಲಿಲ್ಲ. ನಾವು ಹಾದಿ ನೋಡ್ಕೊಂಡು ಕಪ್ಪ ಬಂದ್ಬಿಟ್ರು. ಏನು ನಿಡ್ರಲ್ಲ 10 ಮಿನಿಟ್ ಒಳಗೆ ನಿಡ್ರಿ ದುಡ್ಡು ಹಾಕ್ಬೇಡ್ರಿ ಅಲ್ಲೇ ಅಂತ ಚಾದು ಕೈಕಂತ ಇಲ್ಲಕ್ಕ. ನಾಳೆ ಅನ್ನೋದು ಅವಾಗ ಇನ್ನದು ಎಲ್ಲಾರು ಬರ್ತಾರ, ನಾನು ನಿಂತಿದ್ದು ಎಲ್ಲಾರು ಪಿಡೆ ಬರ್ತಾರ ನಾಳೆ. ಅದಕ್ಕೆ ನನ್ನ ಕೆಲಸ ಇತ್ತ, ಹುಡುಗ ಕುಡ್ಕೊಂತ ಗಪ್ಪ ಬಂದ್ಬಿಟ್ನ್ಯಾ. ಆಯ್ತಕ್ಕ. ಶ್ರೀದೇವಿ ಅಕ್ಕ, ಶ್ರೀದೇವಿ ಅಕ್ಕ. ರತ್ನ ಏನ ಬಾ ಒಳಗ ಬಾ. ಒಳಗೇನ್ ಬೇಡ, ನಿನ್ ಕಡೆ ಸ್ವಲ್ಪ ಕೆಲಸ ಇತ್ತು, ಹೊರಗ ಬಲ್ಲ ಹೇಳ್ತೀನಿ. ಯಾಕ ಏನ್ ಕೆಲ್ಸ ಇತ್ತ? ನಂಗೆ ಹೆಂಗೆ ಕೇಳ್ಬೇಕಂತ ನಂಗೆ ಗೊತ್ತಾಗತ್ತ, ಆದ್ರೂ ಕೇಳ್ತೀನಿ. ನನ್ಗೊಂದು 2,000 ರೂಪಾಯಿ ಬೇಕಿತ್ತು, ಕೊಡ್ತಿ? ಇಂಥ ಜಾತ್ರೆ ಟೈಮ್ದಾಗ ರೊಕ್ಕಾಕ್ಯಾರ ನಾ ಎಲ್ಲಿಯೂ ಕೊಡ್ಲಿವ ಈಗ ನಿಂಗೆ. ನಿನ್ನ ಕಡೆ ಇಲ್ಲಂದಿ, ಆಯ್ತು ತಗೋಗಿ. ಸಾವಿತ್ರಿ ಅಮ್ಮ, ಸಾವಿತ್ರಿ ಅಮ್ಮ. ಯಾರೇವ ರತ್ನಕ್ಕ ಒಳಗೆ ಬಾ ಯವ್ವ, ಬಾರೇವ ಒಳಗೆ ಬಾ. ಇಲ್ಬೇ ಮನ್ಯಾಗ ಒಂದು ಸ್ವಲ್ಪ ತ್ರಾಸ ಐತಿ, ಅದ್ರ ಸಂಬಂಧ ಒಂದು 2,000 ರೂಪಾಯಿ ಬೇಕಾಗಿತ್ತು ಅಮ್ಮ. ನೋಡುವ ನಿನ್ಗೆ ರೊಕ್ಕ ಕೊಡ್ತೇನೋ, ಏನ್ರಿ ಇಟ್ಕೊಂಡ ಕೊಡ್ತೇನೆ ನೋಡುವ. ನಿನ್ನ ಕಡೆ ಕೊಡಾಕಂತೂ ಏನೈತಿ, ನಾ ಏನಾರ ಕೊಡ್ಲಿ ನನ್ನ ಕಡೆ. ನನ್ನ ಅಮ್ಮ, ನನ್ನ ಕಡೆ ತಾಳಿ ಐತಿ, ತಾಳಿ ಒಂದು ಬಿಟ್ಟರೆ ನನ್ನ ಕಡೆ ಏನಿಲ್ಲ. ತಾಳಿ ಕೊಡ್ಲಿ? ನಿನ್ ತಾಳಿ ಇಸ್ಕೋಬೇಕಂತ ನಂಗೇನು ಇದಿಲ್ವಾ ಅನಿವಾರ್ಯ. ಮತ್ತು ಏನ್ರಿ ಇಟ್ಕೊಂಡನ ನಾ ರೊಕ್ಕ ಕೊಡ್ತೇನೆ ನೋಡಿ. ಶಂಕರಪ್ಪ, ಏ ಶಂಕರಪ್ಪ. ಯಾರು? ಏ ಶಂಕರಪ್ಪ, ಯಾಕೆ ನಿಂತು? ನಾನು ಏನು ಒಳಗೆ ಕರೆಯಂಗಿಲ್ಲ. ಏ ರತ್ನ, ಬಾಯ್ ಯಾರು ಬಂದಾರ ನೋಡು ಬಾಯ್ಲೆ. ಅಲ್ಲಿ ನೋಡಲ್ಲಿ ಯಾರು ಬಂದಾರ ನೋಡಲ್ಲ. ನೋಡ್ರ ಬರ್ರಿ ಒಳಗೆ ಬರ್ರಿ. ನೋಡ್ರ, ನನ್ನ ಮಗಳು ಎಲ್ಲಿ ಸಿಕ್ಕಿದ್ದೀರ ನಿಮ್ಗ? ಇಲ್ಲವ, ನಾನು ಜಾತ್ರೆ ಹೇಳಕಂತೇಳಿ ಊರ್ ಹೊಂಟೀನಿ. ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ಅಳ್ಕೊಂಡ ಕುಂತೀಳು. ಅದಕ್ಕೆ ನಾ ಯಾರ ಮಗಳವ ಅಂತ ಕೇಳಿ, ಶಂಕರಪ್ಪನ ಮಗಳು ಅಂತ ಅಂದು. ಅಯ್ಯೋ ನಮ್ ಶಂಕರಪ್ಪನ ಮಗಳ ಅಂತ ಅದಕ್ಕೆ ಇಲ್ಲಿ ಕರ್ಕೊಂಬಂದಿವ. ನೋಡ್ರ, ಈಗ ನನ್ನ ಮಗಳು ಕರ್ಕೊಂಬಂದು ಭಾಳ ಪುಣ್ಯ ಕೆಲಸ ಮಾಡ್ರಿ. ನೋಡ್ರಿ, 2 ದಿವಸ ಇಬ್ರು ಗಂಡ ಹಿಂಗ ಆಡ್ಕೊತ ಕುಂತೀವ್ರಿ ಮನ್ಯಾಗ. ಎಲ್ಲಿ ಹೋಗ ಎಲ್ಲಾ ಕಡೆ ಹುಡುಕಿದ್ದಾತ್ರಿ, ಪೊಲೀಸರನ್ನ ಕೇಳಿ ಬಂದಿದ್ದಾತು. ನಮಗ ಈ ಸಿಕ್ಕಿಲ್ಲ ಅನ್ಕೊಂಡ್ ಎಷ್ಟ್ ತ್ರಾಸ ಆಗೈತಿ ಗೊತ್ತೈತ್ರಿ. ಕರ್ಕೊಂಬಂದ್ ಭಾಳ ಚಲೋ ಕೆಲಸ ಮಾಡ್ರಿ ನಾವು.
ಶಂಕರಪ್ಪ ನಿಮ್ ಕಷ್ಟ ಎಷ್ಟೈತೆ ಅಂತೇಳಿ ನಮಗ್ ಗೊತ್ತೈತಿ ಏನ ನಮಗ್ ಗೊತ್ತಿಲ್ಲ ಯಾರು ಗೊತ್ತಾಕೈತೆ ಹೇಳು ಅಂತೇಳಿ ನಿಮ್ ಮನಿಗ್ ಬಂದಲ್ಲ ನಾವ. ಗೌಡ್ರ ನನ್ನ ಮಗಳನ್ನ ಮನಿ ಕರ್ಕೊಂಬಂದ ದೊಡ್ಡ ಪುಣ್ಯ ಕಟ್ಕೊಂಡ್ರಿ ಈ ನೀವು ಉಪಕಾರನ ಯಾವತ್ತೂ ಬರಂಗಿಲ್ರಿ ನಾ. ಅದೆಲ್ಲ ಬಿಡ್ರಿ ಈಗ. ಶಂಕರಪ್ಪ ನೀ ಗೌಂಡಿ ಕೆಲ್ಸಕ್ಕೆ ಹೋಗಿರೋ? ಹ್ಞೂ ರೀ ಗೌಡ ಗೌಂಡಿ ಕೆಲ್ಸಕ್ಕೆ ಹೋಗ್ತೇನ್ರಿ ನಾ. ಹಂಗಲ್ಲ ಶಂಕರಪ್ಪ, ನಾನೇ ಈಗ ಹೊಸ ಮನಿ ಕಳ್ಸಾವದೀನಿ, ಆ ಕೆಲಸ ನೀನ ತಗೊಂಡ್ಬಿಡು. ಗೌಡ್ರ ನಮ್ಮ ಮಗಳು ಕರ್ಕೊಂಬರೋದಲ್ಲ ನಮ್ಮ ಕಷ್ಟಕ್ಕಲ್ಲ ಕೆಲಸ ಕೊಡ ಹಾಕಿದ್ರಿ ಅಂದ್ರ ನೀವು ನಮ್ಮ ಊರಿನ ಗೌಡ್ರಲ್ಲಿ ನನ್ನ ಪಾಲಿನ ದೇವ್ರ ಆಗ್ಬಿಟ್ರಿ ನೀವು. ನಿಮ್ ಉಪಕಾರನ ಯಾವತ್ತಿಗೂ ಮರೆಯಂಗಿಲ್ಲ ನಾ. ಈಗ ಸದ್ಯಕ್ಕೆ ನನಗೆ ಮಾತಾಡಕ್ ಟೈಮ್ ಇಲ್ಲಪ್ಪ ಏನ. ಹಿರಿಯದನ 50,000 ರೂಪಾಯಿ ಇವು ಅಡ್ವಾನ್ಸ್ 50,000 ರೂಪಾಯಿ ಅದಾವು. ಜಾತ್ರೆ ಚಂದಮಿಗೆ ಮಾಡ್ರಿ ಏನ. ಜಾತ್ರೆ ಮುಗಿದಿಂದ ಬಂದ್ ನಮ್ಮ ಮನಿ ಕೆಲಸ ಶುರು ಹಚ್ಕೊಂಡ್ಬಿಡ್ರಪ್ಪ. ಬರ್ಲಿ. ಆಯ್ತ್ರಿ ಗೌಡ್ರ. ನೋಡ್ರಿ ಈಗ ನಮ್ಮ ಊರಿಂದ ಅಮ್ಮವ್ನ ನಂಬಿದ್ದಕ್ಕ ನನ್ನ ಮಗಳು ನನ್ನ ಮನೆ ವಾಪಸ್ ಬಂದ್ಲು. ತಿರುಗಿ ಮನೆ ಮಠ ಹುಡ್ಕೊಂಬಂದ್ಕೆ ನಿಮ್ಗೆ ಕೆಲಸನೂ ಕೊಟ್ರ. ಈಗ ರಾತ್ರಿ ಅಮ್ಮವ್ ಕೈ ಮುಗಿರಿ ಆ ಅಮ್ಮವಾಗ ಅಂತಂದ್ರಿ. ನೀ ಏನ್ ಹೇಳು ಅದ ಅಮೌಂಟ್ ನಮ್ಮಂಗಿಲ್ಲ. ಈಗ ಅವ್ರ ಗೌಡ್ರು ಊರಿನ ಗೌಡ್ರ ಅಂತೇಳಿ ಕರ್ಕೊಂಬಂದ ಮಗಳು ಬಿಡೋದು ಅಷ್ಟಲ್ಲ ನಂಗೆ ಕೆಲಸನೂ ಕೊಟ್ಟಾರ. ನೀ ಅಮೌಂಟ್ ಬಗ್ಗೆ ನಂಗೆ ಏನ್ ಹಾಕೋಬೇಡ, ನಾ ಏನ್ ನಂಬೋದಿಲ್ಲ. ಇರ್ಲಿ ಬಿಡು, ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟ. ಆ ತಾಯಿ ನಂಬಿದ್ದಕ್ಕೆ ಆಕೆ ನನ್ನ ಕೈ ಬಿಡಲಿಲ್ಲ. ನನ್ನ ಮಗಳ ನನ್ನ ಮನೆಗೆ ವಾಪಸ್ ಬಂದ್ಲ, ಅಷ್ಟು ಸಾಕು ನಂಗೆ. ಅದೆಲ್ಲ ಫ್ಲೇವರ್ಸ್ ಆತು ಎಲ್ಲ ಕಲಪಂಗ್ ಗುಡಿದೆಲ್ಲ ಹಾಕೋದು ಮುಗ್ದೈತಿ. ಇನ್ನು ಅದು ಲೈಟ್ ಸರ ಆತು ಯಾವ ಹಾಕಾರ ಕಲಪ ಗುಡಿದ ಏನ್ ನೋಡ್ರಿ ಅದ. ಏನ್ ನಾವು ನಿಮ್ಗೆ ಹಗಲೆಲ್ಲ ಫೋನ್ ಹಚ್ಚೋದು ಆಕೈತಪ್ಪ. ಬಡ ಕೆಲಸ ಏನೈತಿ ಮುಗಿಸ್ಕೊರ ಅದನ್ನ. ಏನಾರ ಅದು ಕೆಲಸ ಅದು ಹಂಗ ಅರ್ಧ ಮಾಡ್ದ ಬಿಡಕ್ಕೆ ಹೋಗ್ಬೇಡಪ್ಪ. ಜಾತ್ರೆ ಕಾಲಾಗ ಬಂದೈತಿ. ಫ್ಲೇವರ್ ಅಂತೂ ಮುಗ್ದಂಗೆ ಆಗೈತಿ. ಇನ್ನು ಲೈಟ್ ಸರ ಹಾಕ್ರ. ಹಾಂ ಆಯ್ತು ಬರ್ರಿ ಹಂಗಾರ ದೌಡ್ ಬರ್ರಿ ಹಂಗಾರ. ಶಂಕರಪ್ಪ ಗೌಡ್ರ ಮಗಳನ್ನ ತನ್ನ ಮನೆಗೆ ಬಿಟ್ರಂತಲ್ಲ. ಹ್ಞೂನಪ್ಪ ದೋಸ್ತ, ಈ ಅಂಡುಸ್ ಮನ್ಯಾಗ ಮಗಳು ಇಲ್ದ ಕೈಬರ್ ಗಂಡ ಅಂತ ಕರ್ಕೊಂಡ್ ಕುಂತಿದ್ವು. ಮೊನ್ನೆ ಗೌಡ್ರ ಮನಿಗ್ ಕರ್ಕೊಂಡ್ ಬಿಟ್ಟಾರ. ಅದಷ್ಟ ಅಲ್ದ ಮತ್ತ ತಮ್ಮ ಹೊಸ ಮನಿ ಕಟ್ಟಾಕ ನನಗ ಹೇಳ್ಯಾರ. ಚಲೋ ಮಾಡ್ರಿ ನೋಡಪ್ಪ. 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ನನಗ ಹೇಳ್ಬಿಟ್ರು ಮರ. ಚಲೋ ತಗೋ, ಇಬ್ರು ಕೂಡಿಸಿ ಮುಗಿಸ್ಬಿಡೋಣ ಅದನ್ನ. ಜಾತ್ರೆ ಐತಿ ಅಂತಲ ಮರ ಏನದ ಆ ಜಾತ್ರೆ ಮುಗಿನ ಬಂದ್ ಕಟ್ಟ ಅಂತ ಜಾಮೂನ್ ಜಾತ್ರೆ ಐತಪ್ಪ. ಜಾಮೂನ್ ಜಾತ್ರೆ ಏನ್ ಮಾಡಕ್ ಬರೋದಿಲ್ಲ ಹಂಗ. ಆಯ್ತಾ ಮುಗಿದ್ಕೊಂಡು ಕಟ್ಟೋಣ ಅಂತ ಬಾ. ನೋಡಿ ದೋಸ್ತ ಗೌಡ್ರು ಇಲ್ಲೇ ಅದಾರಪ್ಪ, ಮಾತಾಡ್ಸ್ಬಿಡು ಇಲ್ಲ ನಡಿ ಮುಗಿಸ್ಬಿಡು ನಡಿ. ಅದ್ನಾಟ್ ಅದು ಕಲಾಪಂಗ್ ಗುಡಿದ ಲೈಟ್ ಸರ ಹಾಕಿ ಬಡ ಮುಗಿಸ್ರಪ್ಪ ಅದನ್ನ. ಆಯ್ತು. ಹಾಂ ನಮಸ್ಕಾರ ಗೌಡ್ರ. ನಮಸ್ಕಾರ. ನಮಸ್ಕಾರ. ಈ ಕಡೆ ಬಂದಿರಿ? ಏನಿಲ್ರಿ ಗೌಡ್ರ, ನೀವು ಮೊನ್ನೆ ಮನೇದ್ ಕೆಲಸ ಹೇಳಿದ್ರಲ್ಲ ಅದನ್ನ ಇಬ್ರು ಕೂಡ ಮಾತಾಡ್ಕೊಂಡ್ ಬರಾತಿದ್ದೀವ್ರಿ. ಮತ್ತ ಮನೇದ್ ಯಾವಾಗ ಕೆಲಸ ಚಾಲು ಮಾಡೋಣ್ರಿ? ಶಂಕರಪ್ಪ, ನಾ ಯಾವಾಗ ಹೇಳಿ ನಿನಗ ಮನಿ ಕಟ್ಟ ಅಂತೇಳಿ? ನಾ ಯಾವಾಗ ಬಂದ್ ನಿನಗ್ ಭೇಟಾಗಿನಿ? ಏನ್ ಹೇಳತ್ತೀನಿ? ಶಂಕರಪ್ಪ ಏನ್ ಹೇಳ್ತಾರ ಗೌಡ್ರ? ನೀ ನೋಡ್ರ ಬ್ಯಾರೆ ಹೇಳಿದಿ. ಗಪ್ಪ ಕೇಳ್ತೀನಿಗಪ್ಪ. ಗೌಡ್ರಿ ಏನ್ ಹೇಳ್ತಾರ್ರಿ? ನಮ್ಮ ಮನೆಗ್ ಬಂದ್ ಗ್ಯಾಸ್ ನಮ್ಮ ಮಗಳ ಬಿಟ್ಟು 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿರಿ, ಕೆಲಸ ಚಾಲು ಮಾಡಂತ ಹೇಳಿ ಗ್ಯಾಸ್. ಮತ್ ಏನ್ ನೀವು ಹಿಂಗ್ ಮಾತಾಡಕತ್ತೀರಿ? ಏನ್ ಹೇಳತ್ತಿ? ನಿನ್ನ ಮನಿಗ್ ಬಂದ್ ನಿನ್ ಮಗಳನ್ನ ಬಿಟ್ಟೇನಿ, ನಿನಗ 50,000 ರೂಪಾಯಿ ಕೆಲಸ ಕೊಟ್ಟೇನಿ. ಏನ್ ಹೇಳತ್ತೀನಿ? ಏನ್ ಬೆಳಿಗ್ಗೆ ನಿನ್ ತಲಿ ತಿನ್ನಕ್ ನಿಮ್ಗೆ ಯಾರು ಸಿಕ್ಕಿಲ್ಲೇನ? ನನಗ್ ಗುಡಿ ಕೆಲಸ ರಗಡದ ನನಗ. ಒಳ್ಳೆ ನಂಗೆ ತಲಿ ತಿನ್ನತ್ರಲ್ಲ ಮರ. ಶನಿವಾರ ಹೋಗ್ರಿ. ಹಲೋ ಹೇಳ್ರಪ್ಪ. ಶಂಕರಪ್ಪ ಏನಾಯ್ತು? ನೋಡ್ರಿ ನೀವೊಂದ್ ಹೇಳ್ತಿ ಅವ್ರೊಂದ್ ಹೇಳ್ತಾರ. ಏನ್ ತಿಳಿಯೋದಪ್ಪ ಅವ್ರು ಹಿಂಗ್ಯಾಕ ಮಾತಾಡಕತ್ತಾರ? ಏನ್ ಹೇಳ್ತಾರ ಗೌಡ್ರ? ಏನ ಇದೆ? ದೋಸ್ತ, ಬೇಕಾದ್ರೆ ನಿನಗೆ ಅನುಮಾನ ಬರಾಕತ್ತೈತೆ ಅಂದ್ರೆ ಬಾ ನಮ್ಮ ಮನೆಗೆ ಹೋಗೋಣ. ನಮ್ಮ ಮಗಳನ್ನ ನಮ್ಮ ಹಿಂದಿನ ಬೇಕಾದ್ರೆ ಕೇಳೋಂಗೆ ಹಿಂಗ ಹೋಗಿ ಕಿಶದ ಹಿಂಗೆ ತೆಗೆದ್ಕ 50,000 ರೂಪಾಯಿ ಹಿಂಗ ಕೊಟ್ಟಾರು, ಕೆಲಸ ನೀವು ಮಾಡ್ರಿ ಅಂತ ಹೇಳಿ ಕ್ಯಾಸ. ಈಗ ಅವ್ರು ಹಂಗೆ ಯಾಕೆ ಕೇಳಕತ್ತಾರ ನನ್ಗ ತಿಳಿಯೋದು. ನಮ್ಮ ಮನೆಗೆ ಹೋಗ್ಬೇಕಾರೆ ನೀವು ನೋಡು ನೋಡಿ. ಲಕ್ಷ್ಮಿ, ಲಕ್ಷ್ಮಿ. ಏನಾತವ? ಲಕ್ಷ್ಮಿ ಏನ್ ಮಾಡತ್ತಿ? ಲಘು ತಯಾರಾಗ. ಅಮ್ಮ ಹೊನ್ನಾಟ ಟೈಮ್ ಮಾತಾಡ್ ನೋಡಕ್ ಹೋಗುನು ಜಲ್ದಿ ಹೋಗು. ಅವ ನಾನೇ ಹೊನ್ನಾಟ ಹೆಂಗ ಆಕೇತಿ? ಹುಚ್ಚಿ, ಅಮ್ಮನ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದ. ಸಣ್ಣಕ್ಕೆ ಆಗಿ ಹೋಗು, ಬಡ ಹೋಗು, ಜಲ್ದಿ ರೆಡಿ ಆಗು. ನಮ್ಮ ಅವ್ವನ
ಏ ಮಾವ ನೀ ಎಲ್ಲಿದ್ದೀನಿ ಹರ್ಯಾಗಿಂದ ಕೂತ್ಕೊಂಡು ಸಾಕಾಯ್ತು ನೀ ಹರ್ಯಾಗ ಹೊರ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಿಲ್ಲ ನೀ ನಂಗೆ ಈಗ ಒಂದ್ ಸ್ವಲ್ಪ ಗಪ್ ಕುಂಡಿರ್ತೀನಿ ಅಂತ ನಂದು ಬೇರೆ ಕೆಲಸ ಐತೆ ಬಿಡಿ ಹರ್ಯಾಗಿಂದ ಕೂತ್ಕೊಂಡು ರಗಡ ಆಗೈತೆ ಏ ಮಾರೇ ಟೆನ್ಷನ್ ಆದ್ರೆ ಸುಮ್ಮನೆ ಕುಂದ್ರು ನಟ ಹೇಳಿದ್ದಿಲ್ಲ ಮತ್ ನೀ ಹೇಳಿದ್ದೆ ಅದ್ರ ಸಲ ಕುಂತಿದ್ದಾನ ಏನ್ ಕಾಡ್ತೀವಿ ಮರ ಹೋಗ್ನಿ ನಾವು ಹೋಗ್ಲಿ ನಾ ಬರುದಿಲ್ಲ ಹೋಗ್ ಕೆಲಸ ಐತಿ ಹೋಗೋಣ ಹಂಗ್ಯಾಕ್ ಮಾಡತ್ತಿ ಹೋಗೋಣ ಈಗ ನಾ ಬರುದಿಲ್ಲ ಟೆನ್ಷನ್ ಅರ್ಥ ಮಾಡ್ಕೊಂಡ ಆಯ್ತು ಆಮೇಲೆ ನಿಮ್ಗೆ ಕೂಡ ಬರ್ತೀನಿ ಏನ್ ಮಾಡ್ತಾವ ಮರ ಕಂಡು ಬಿದ್ದಾರಪ್ಪ ನನಗೆ ಈ ಕಡೆ ಬಾನಿ ಏ ಲಕ್ಷ್ಮಿ ಬಾಯ್ ಇಲ್ಲ ಗಪ್ ಹಂಗೆಲ್ಲ ಮಾನ್ ಮಾಡ್ರಿ ಗಪ್ ಕೊಂಡ್ರಂದಿಟ್ಟ ರೀ ಲಕ್ಷ್ಮಿನೇ ಕಿಟ್ಟು ಜೋರ್ ಆವಾಜ್ ಮಾಡಿ ಕರೀತೀರಿ ಆ ಲಕ್ಷ್ಮೀ ಕಡೆ ಕೆಲಸ ಇದೆ ಅರ್ಜೆಂಟ್ ಅಂತದೇನ್ ನನ್ ಮುಂದೆ ಹೇಳ್ರಿ ನಿನ್ ಮುಂದೆ ಹೇಳೋದೈತಿ ಬೇಕಾದ್ರೆ ಲಕ್ಷ್ಮಿ ಅಮ್ಮ ಬರವಳಕ ಮೊನ್ನೆ ಗೌಡ್ರ ಅದಾರಲ್ಲ ನಮ್ಮ ಹುಡುಗಿನ್ ಕರ್ಕೊಂಡ್ ಬಂದ್ ಕ್ಯಾಸ ಮನಿ ಕಟ್ಟೋದೈತ್ರಿ ಅಂತೇಳಿ 50,000 ರೂಪಾಯಿ ರೊಕ್ಕ ಕೊಟ್ಟು ಹೋದ್ರಿಲ್ಲ ಕೊಟ್ಟಿಲ್ಲ ರೀ ಮಗಳನ್ನ ಕರ್ಕೊಂಡ್ರು 50,000 ರೂಪಾಯಿ ಕೊಟ್ಟೋದ್ರಿ ಯಾಕ ಬೇರೆ ಇಲ್ಲ ಮತ್ತವ್ರ ಇವತ್ತಲ್ಲೇ ಗುಡಿ ಕಡೆ ಹೋಗಿದ್ದಿ ಗೌಡ್ರು ಸಿಕ್ಕಿದ್ರ ಏನಾತ ಹೇಳಿದವ್ರಿಗೆ ಮತ್ ಮನಿ ಯಾವಾಗಿಂದ ಕಟ್ಟುಡ್ರಿ ಅಂತ ಕೇಳಾಕ್ ಹೋದ್ರಿ ಏನ್ ಅನ್ಬೇಕು ಅವ್ರ ನಿಮ್ ಮಗಳನ್ನ ಯಾವಾಗ ಕರ್ಕೊಂಡ್ ಬಂದ್ ಬಿಟ್ಟಿವಿ ರೊಕ್ಕ ಯಾವಾಗ ಕೊಟ್ಟಿವಿ ಅಂತೇಳಿ ಬೇರೆ ಕಳಿಸ್ಬಿಟ್ರಿ ಮತ್ ನನ್ನ ಹಂಗ್ಯಾಕೆ ಹೇಳ್ತೀರಿ ಮತ್ತೆ 50,000 ರೂಪಾಯಿ ಅವ್ರು ತಂದು ಕೊಟ್ಟೋಗ್ಯಾರಲ್ಲ ಒಂದು ತಿಳಿಯತ್ ನನಗೆ ಹಂಗ ಯಾಕೆ ಏನಂತೆ ಹೊರ ಬಿಟ್ಟಾರೆ ನಮ್ಮ ಹುಡುಗಿ ಕಾಣಿಸ್ಬೋದಾಗಿದ್ರಿ ಅದಕ್ಕೆ ಸಂಬಂಧ ಅವ್ರು ತಂದು ಬಿಟ್ಟಾರು ಕರೆಯು ಅವ್ರ ಬಂದ್ಬಿಟ್ಟು ರೊಕ್ಕ ಕೊಟ್ಟೋಗ್ಯಾರ ನನಗೆ ಅದೇ ಸಿಗಂತ ಅವ್ರು ಹೆಂಗಂತಾರಂತೆ ಅಲ್ಲಿಗಂತ ಗೊತ್ತಿದ್ರೆ ಏನ್ ಉತ್ಸಾಹ ಮಾಡ್ತಾರೆ ನೀವು ಹನ್ನೆರಡು ಸನ್ನಿಧಾನ ನೋಡ್ರಿ ಹಂಗ್ಯಾಕೆ ಅನ್ನತ್ತಾರ ಅವ್ರ ಗಪ್ಪ ಲಕ್ಷ್ಮಿ ಕರಿತೀನಿ ಲಕ್ಷ್ಮಿ ಬಾಯ್ಲ ಬೇ ಅಕ್ಕನ ಕೇಳೋ ಗೊತ್ತಾಗತ್ತೆ ₹100 ನಟ್ ನೋಡು ಅಲ್ಲೇ ಅವ್ವ ನೀ ಲಕ್ಷ್ಮಿ ಇಲ್ಲದ ನೀ ನೋಡ್ರಿ ಒಳಗದ ಅಂತ ಹೇಳ್ತಿ ಈಗರ ನಾನ ಕಳ್ಸಿಂದ ತಯಾರಾಗಂತ ಯಾಕಿರಕೀಗ ಮತ್ ಇಲ್ಲಿ ಹೆಂಗ್ ಬರ್ತಾಳಕಿ ಒಳಗ್ ಹೋದ್ರ ನಂಗೆ ಏನಾಗ ತಿಳಿವತ್ರಿ ಇಲ್ಲಿ ಒಳಗಿಲ್ಲ ಅವ್ವ ಅಪ್ಪ ನೀವು ಬಾ ಕಷ್ಟಪಡತ್ತಿರ್ಲ ತಗೋರಿ ರೊಕ್ಕ ಇದು ಯಾರ ರೊಕ್ಕಪ್ಪಿ ಲಕ್ಷ್ಮಿ ನಾನೀಗ ಅರ್ಬಿ ಹಾಕಕ್ ಒಳಗ್ ಕಳ್ಸಿದ್ದಿಲ್ಲ ನೀ ಹೊರಗೆ ಹೆಂಗ್ ಹೋದಿ ನಾ ಯಾವಾಗ ಹೋಗಿ 8 ದಿವಸ ಆತ್ ನಾ ಕೆಲ್ಸಕ್ಕೆ ಹೋಗಿ ಈಗಾರ ಬಂದೇನೆ ಏ ರತ್ನ ನಮ್ಮ ಮನಿ ಒಳಗೆ ಏನ್ ನಡೆಯತ್ತೆ ಆ ಗೌಡ್ರು ನೋಡ್ರಿ ಹಂಗ ಅನ್ನಕತ್ತಾರ ಈ ಲಕ್ಷ್ಮಿ ನೋಡ್ರಿ ಈಗ ಬಂದಿನಾತ ಏನಿದ ಶಂಕರಪ್ಪ ಇದು ಯಾಕೋ ಬೇರೆ ಅನ್ಸೈತಿ ಮೊದಲು ಒಳಗೆ ಹೋಗಿ ನೋಡೋಣ ಒಳಗೆ ಹೋಗು ನೋಡಿ ಬಾ ನಡಿ ಹೋಗಮ್ಮ ನಾನು ಹರಿಯಿಂದ ಮನ್ಯಾಗ ಅದನ್ನು ಲಕ್ಷ್ಮಿ ಒಳಗೆ ಹೋಗಿ ನೋಡಿ ಬರುವಾಗ ಇಲ್ಲ ಲಕ್ಷ್ಮಿ ಇಲ್ರಿ ಇಲ್ಲೊಂದ ದೋಸ್ತ ಬರ್ರಿ ಹೊರಗೆ ಹೋಗಮ್ಮ ರತ್ನ ಏನಿದೆ ಲಕ್ಷ್ಮಿ ನೀ ಕರೆ ಹೇಳಿ ಈಗ ಬಂದಿ ಈಗ ಸದ್ಯ ಬಂದೇನ ದೋಸ್ತ ಇದ ಅಮ್ಮನ ಪವಾಡ ಐತು ಯಾಕಂದ್ರ ಇಷ್ಟ ದಿನ ನಿಮ್ ಮನ್ಯಾಗ ಯಾರಿದ್ರ ಈಗ ನೋಡ್ರ 8 ದಿನ ಆದ್ಬಿಟ್ಟ ಈಗ ಬರದ್ರ ಅಂತ ಅಂತಾಳ ನಂಗೆ ಏನೂ ತಿಳಿವಲ್ತ್ರಿ ಇದು ಏನ್ ಆಗೈತ್ ನಮ್ಮ ಮನ್ಯಾಗ ಅನ್ನೋದು ತಿಳಿವಲ್ತ್ ನಂಗ ನೀ ಕರೆನಾರು ಒಳಗೆ ಕಳ್ಸಿದ್ದಿ ಖರೇನ ರೀ ಲಕ್ಷ್ಮಿ ನಮ್ಮ ಮನೆಗೆ ಬಂದು ನಿಮ್ಗೆ ಗೊತ್ತಿತ್ತಲ್ರಿ ದೋಸ್ತ ಇಲ್ಲಿ ತಿಳ್ಕೊರೋ ಗೌಡ್ ಏನಂದ್ರ ನಿಮ್ಗೆ ಭೇಟಿ ಆಗಿಲ್ಲ ನಾನು ನಿಮ್ ಮನೆಗೆ ಬಂದಿಲ್ಲ ನಾನು ಇಲ್ಲೇ ತಿಳ್ಕೊಂಡ್ಬಿಡ್ಬೇಕು ನಾವು ಅಮ್ಮ ನಾನು ನಿಮ್ ಮನ್ಯಾಗ ಬಂದು ಉಳಿದಿಲ್ಲ ಇಷ್ಟು ದಿನ ನಾನು ಹರಿಯಿಂದ ಮಮ್ಮ ಮನ್ಯಾಗ ಅದನ್ನು ಆಕೆ ಎಲ್ಲಿ ಹೋಗ್ಯಲ್ಲ ನನ್ ಕರೇನೆ ಹೇಳ್ತೀನಿ ರೀ ನಂಗೆ ಇವತ್ತು ಬೆಳಿಗ್ಗೆ ಒಂದು ಮಾತಂದಿಡ್ರಿ ಆಕಿ ನಂಗೆ ನಾನು ಅದನ್ನೇ ಹೊನ್ನಾಟ ನೋಡಕ್ಕೆ ಹೋಗೋನು ಲಗು ಲಗು ರೆಡಿ ಆಗಂತಾನೆ ಆಕೆ ನನಗೆ ಒಂದೇ ಒಂದು ಮಾತಂದಿಡ್ರಿ ನನಗೆ ಯಾಕಂದು ತಿಳಿಲಿಲ್ಲ ನಾ ಇಲ್ದಲ್ಲೇ ನಾನೇ ಇಲ್ಲದೀನಿ ನಾ ಇಲ್ದ ಹೊನ್ನಾಟ ಹೆಂಗೆ ಆಕೈತೆ ಅಂತ ನನಗೆ ಒಂದು ಮಾತಂದಿಡ್ರಿ ಆಕಿ ನನಗೆ ದೋಸ್ತ ನೀ ಅಮ್ಮನ ನಮ್ದ್ರಿಗಿಲ್ಲ ಒಂದಿನ ಕೈ ಮುಗಿತಿರ್ಕಿಲ್ಲ ಆದ್ರ ಅಮ್ಮನ ಬಂದು ನಿಮ್ಮ ಮನ್ಯಾಗ ಬಿಡ್ತವಪ್ಪ ನಿನ್ನಂತ ಪುಣ್ಯವಂದ್ರೆ ಯಾರು ನೋಡಪ್ಪ ಲಕ್ಷ್ಮಿ ನೀ ಹೇಳೋದು ಖರೆ ಆದ್ಲೇ ಇದೆ ಯವ್ವ ದ್ಯಾಮವ್ವ ನಾ ಇರ್ಲಿಲ್ಲ ಅಂತೇಳಿ ಅನ್ಕೊಂಡಿದ್ ನಿನ್ನ ಖರೆ ನೀ ಅದೇ ಅಂತೇಳಿ ಪ್ರೂವ್ ಮಾಡಿಬಿಟ್ಟೆ ನಿನ್ನ ನೋಡಾಕ ಭಕ್ತರು ಎಲ್ಲೆಲ್ಲ ಊರಿಂದ ಬರ್ತಾರ ಆದ್ರೆ ನಾ ನಿಮ್ಮ ಊರೊಳಗೆ ಇದ್ದ ನಿನ್ನ ಜಾಗದಾಗ ಹುಟ್ಟಿ ಕೆಲಸ ಒಂದ್ ದಿವ್ಸ ನಿನ್ ದರ್ಶನ ಮಾಡಲಿಲ್ಲವ ಆದ್ರ ಇಷ್ಟೆಲ್ಲ ನಿನ್ನ ಇದಕ್ಕೆ ದರ್ಶನಕ್ಕೆ ಬರೋರ್ಗೆ ಯಾರಿಗೂ ನೀ ದರ್ಶನ ಕೊಡ್ಲಿಲ್ಲ ಆದ್ರೆ
ನನ್ನ ಹೆಂಡತಿಗೆ ನನ್ನ ಮಗಳಿಗೆ ನನಗೆ ದರ್ಶನ ಕೊಟ್ಟೆ ಅಂದ್ರೆ ನನ್ನಂತ ಪುಣ್ಯವಂತರು ಯಾರಿಲ್ಲವ ನನ್ನಂತ ಪುಣ್ಯವಂತರು ಯಾರಿಲ್ಲವ ತಾಯಿ? ಮಗಳ ರೂಪನಾಗ ಬಂದು ದರ್ಶನ ಕೊಟ್ಬಿಡ್ರಿ ಆಕಿ ನನಗೆ. ಲಕ್ಷ್ಮಿ ಕರೆಗೂ ನಾವು ಪುಣ್ಯ ಮಾಡಿವ್ ಕರೆ ಪುಣ್ಯ ಮಾಡಿವ್. ನಡೀರಿ ಈಗರ ಹೋಗು ನಡೀರಿ ಗುಡಿಗೆ. ಈಗ ಹೋಗೋಣ ಬಾ ಗುಡಿ ಹೋಗೋಣ. ಏನ್ರಿ ನಡಿ ದೋಸ್ತ ಗುಡಿ ಹೋಗೋಣ ಬಾ.